ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಾನೇನು ನೋಡಿಲ್ಲ ನಮ್ಮರೆ. ನಿಮ್ ನಾಟಕ ನಿಲ್ಸಿ. ನೀವಿಲ್ಲಿ ನೋಡಿದ್ರಿ ತಾನೆ? ಅಯ್ಯೋ ಇಲ್ಲ ಇಲ್ಲ. ಸಾಕು ಸುಮ್ಮನೆ ರೀ. ಅದು ಇಷ್ಟೊತ್ತಲ್ಲೇ ನಾನು ತಪ್ಕೊಳ್ಳಿ ಅಂತ ಗುಡ್ಗು ಅಂತೀರಾ, ಎಲ್ಲೆಲ್ಲೋ ನೋಡ್ತೀರಾ, ಕೇಳಿದ್ರೆ ಇಲ್ಲ ಅಂತೀರಾ. ಬರ್ತಾ ಬರ್ತಾ ಪೋಲಿ ಆಗ್ತಿದ್ದೀರಾ. ಅಯ್ಯಯ್ಯೋ ಮನೆಯಿಂದ ಫೋನು. ಮತ್ತೆ ಆ ಟೀಚರ್ ಕಾಲ್ ಮಾಡ್ತಿದ್ದಾಳ ಹೇಗೆ? ಹಲೋ. ಹಲೋ ಅಕ್ಕೋರೆ, ನಾನು. ನೀನ್ ಯಾಕೆ ಫೋನ್ ಮಾಡ್ದೆ? ಅದು ನಿಮ್ಮ ತವ ಒಂದು ವಿಷಯ ಹೇಳ್ಬೇಕಿತ್ತು. ಅದನ್ನು ಹೇಳೋದೋ ಬೇಡವೋ ಅಂತ ಇಷ್ಟೊತ್ತು ಯೋಚನೆ ಮಾಡ್ತಿದ್ದೆ. ಆದರೆ ಈಗ ವಿಷಯ ಏನು ಅಂತ ಹೇಳೆ. ಅಯ್ಯೋ ಅಕ್ಕ, ಟೆನ್ಷನ್ ಆಗಬೇಡಿ, ನಾನು ಹೇಳೋದನ್ನ ಹೊಸಿ ಕೇಳಿ. ಅದು ಶಿವಪ್ಪ ಅವನಲ್ಲ, ಅವನು ರಾಮಣ್ಣನ ತವ ತಗ್ಲಾಕೊಂಡ್ಬಿಟ್ಟವನೆ. ಲೇ ಬೆತ್ತಿ. ಅಕ್ಕ ಬೈಬೋಡಿ ಅಕ್ಕ. ಈ ವಿಷಯ ನಿಮ್ಗೆ ಹೇಳೋದೇ ಒಳ್ಳೇದು ಅಂತ ಫೋನ್ ಮಾಡಿದೆ. ಲೇ, ನನ್ನ ಪ್ರಾಣ ತಿನ್ನಕ್ಕೆ ಅಂತಾನೆ ಇದೆಯೇನೆ ನೀನು? ಯಾಕಕ್ಕ? ಈ ವಿಷಯ ನನಗೆ ಮೊದಲೇ ಗೊತ್ತು. ಇಡಿಯಟ್, ಫೋನ್ ಇಡೆ. ಮೊದಲು ನಾನು ಆಸ್ಪತ್ರೆಗೆ ಹೋಗಬೇಕು. ಇದೇನಿದು? ಶಿವಪ್ಪ ತಗ್ಲಾಕೊಂಡ್ಮೇಲೆ ಅಂತ ಗೊತ್ತಾದ್ರೂ ಮತ್ತ್ಯಾಕೆ ಅವನ ಕೆಲಸ ವಹಿಸೋರೆ? ಅಣ್ಣ ಇಲ್ಲ ಇಲ್ಲ, ನಿಲ್ಸೋಣ ನಿಲ್ಸೋಣ ನಿಲ್ಸೋಣ. ಹಾಂ ಇಲ್ಲ, ಇಲ್ಲೇನಲ್ಲ ಕ್ಯಾಮೆ ಐತೆ ನಿಂಗೆ. ಇರೋಣ. ಅಯ್ಯೋ ನಿನ್ನ ಅನು ಮೇಡಮ್ ಮನೆಗೆ ಯಾಕಲ ಬೆಳಕು ಬಿಡ್ತಾ ಇದೆಯಾ? ಇರೋಣ. ಯಾರ ನೋಡಿದ್ರೆ ಇವನ್ನ ಏನೇನೋ ಕಲ್ತ್ಕೊಂಡ್ಬಿಟ್ಟವನಲ್ಲಪ್ಪ. ಇಲ್ಲೇ ಇರೋಣ, ಬಂದೆ. ಲೋ ಮಂಜ, ಇಲ್ಲೇನ್ ಮಾಡ್ತಿದ್ಯಾ? ಬನ್ನಿ ಆ ಕಡೆಗೆ ಹೋಗೋಣ. ಬನ್ನಿ ಹೇಳ್ತೀನಿ, ನಡೀರಿ. ಈಗ ಹೇಳು, ಮನೆ ಹತ್ರ ಯಾಕೆ ಬಂದೆ? ನೋಡ್ಬೇಕು ಅಂತ ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಯಾಕ್ಲಾ, ಕೊನೆದಾಗ ಯಾವ ಸಿನಿಮಾ ನೋಡಿದೆ? ಯಾವುದೂ ಇಲ್ಲ. ನೀವು ಅಂದರೆ ಸರದ ಟಾಕಿಸ್ಕೋಗಮ್ಮ. ಲೋ ದಡ್ಡ, ಮನೆ ಹತ್ರ ಬಂದಿದೆಯಲ್ಲ, ಯಾರಾದ್ರೂ ನೋಡಿದ್ರೆ ಬಾರಿಸ್ತಾರಷ್ಟೇ. ಅಲ್ಲೋ ಯಚ್ಚುಚ್ಮೆ ಅಲ್ಲಿ, ಅದಕ್ಕೆ ಅಂತಾನೆ ನಮ್ಮ ರಾಮಣ್ಣನ ಕರ್ಕ ಬಂದಿರೋದು. ಯಾವನ ಮುಟ್ಲಿ ನೋಡಮ್ಮ. ಈಗ ಯಾಕೆ ಬಂದೆ ಅದನ್ನ ಹೇಳು. ಅದು ಹೇಳಿದ್ನಲ್ಲ,
ನಿಮ್ಮನ್ನು ನೋಡಬೇಕು ಅನ್ನಿಸ್ತು ಅಂತ ಹಿಂಗೆ ನಾನು ಪದೇ ಪದೇ ಬರಬಾರ್ದು ಅಂತಂದರೆ ನಾಳಿಕೆ ಕಬ್ಬನ್ ಗದ್ ಬೇಡ ಬೇಡ ತೋಟಕ್ಕೆ ಬನ್ನಿ ಮಾವಿನಕಾಯಿ ಕೊಟ್ಟು ಕಳಿಸ್ತೀನಿ. ಬಿಟ್ಟ ಅಂದ್ರೆ ಮಾವಿನಕಾಯಿ ಕೊಡ್ತೀಯ ಅಂತ ತೋಟಕ್ಕೆ ಬರ್ಬೇಕಾ? ಅದು ನಿನ್ನ ನಂಬಿ. ಮತ್ತೆ ಇನ್ಯಾರನ್ನ ನಂಬಿ ಬರ್ತೀರಾ? ನಿನ್ನ ನಂಬಿ ಬರಕ್ಕಿಲ್ಲ. ಬೇಕಾದ್ರೆ ರಾಮಣ್ಣ ಜಾನಕಿ ಮಕ್ಕಳು ಬಂದ್ರೆ ಬರ್ತೀನಿ. ಸರಿ ಆಗಲೇ ಬನ್ನಿ. ಬರ್ತೀನಿ. ಲೇ ಅಯ್ಯ ನೀನು ಏನ್ಲ ಬಂದಿರೋದು ನಿಂಗೆ? ಅಣ್ಣವ್ ಗಾಬರಿ ಆಗಬೇಡ. ಅವಸಿ ಸ್ಕೂಲ್ ಇಷ್ಟ ಮಾತಾಡ್ತಿದ್ವಿ ಯಾಕೆ? ಹಾಂ, ನೀನು ಸ್ಕೂಲ್ ಇಸ್ಯಾನಾ? ಅಯ್ಯ ಅಣ್ಣವ್ ಅದು ಬಿಡು, ಬೇಸಿಗೆ ಶುರುವಾಗಿ 8 ದಿವಸ ಆಯಿತು. ಅದಕ್ಕೆ ನೀನು ತೋಟ ಕರ್ಕೊಂಡೇ ಬರ್ನಿಲ್ಲ. ನಾಳೆ ಕರ್ಕೊಂಬ. ಲೇ ಮಂಜ, ಯಾಕ್ಲ ನಮ್ಮವ್ರ ಬಗ್ಗೆ ನೆನಪು ಮಾಡ್ತೀಯಾ? ಯಾಕಣ ಏನಾಯ್ತು? ಅದೊಂಥರ ಫೀಲಿಂಗ್ ಕದ. ಅಯ್ಯೋ ದೇವ್ರು, ಮೊದಲು ನೀನು ಗಾಡಿ ತೆಗಿ. ನಡಿ ನಡಿ. ಹೇಳೋದು ಕೇಳ ಬರೋಣ. ಗಾಡಿ ತೆಗಿ. ಅಯ್ಯೋ ದೇವರು. ಮತ್ತೆ ನಮ್ಮವರು ಇನ್ನು ನನ್ನಿಂದ ಆಗಲ್ಲ. ಅಮ್ಮ ಅವ್ರು ಫೋನ್ ಮಾಡಿದ್ರೆ ಎಷ್ಟು ದಿನ ತೆಗೆದೇ ಇರೋದು? ಅವ್ರು ಹೊಡೆದ್ರು ಬೈದ್ರು ಪರವಾಗಿಲ್ಲ, ಅವ್ರಿಗೆಲ್ಲ ಹೇಳ್ಬಿಡ್ತೀನಿ. ಹಲೋ ಅಮ್ಮ ಅವರೇ, ನಾನು ಸವಿತಾ ಮಾತಾಡ್ತಾ ಇದ್ದೀನಿ. ಏ ಇಡಿಯಟ್, ನಿನಗೆ ಎಷ್ಟು ಸಲ ಕಾಲ್ ಮಾಡೋದು? ಕ್ಷಮಿಸಿ ಅಮ್ಮ ಅವರೇ, ಅದ್ರ ಬಗ್ಗೆ ಮಾತಾಡೋಕ್ಕೇನೆ ನಿಮ್ಮ ಮನೆ ಹತ್ರ ಬಂದಿದ್ದೀನಿ. ಹೊರಗಡೆ ಬರ್ತೀರಾ? ಏನು ಹೊರಗಡೆನಾ? ಅಮ್ಮ ಅವರೇ, ನಾನು ದೊಡ್ಡ ಮನೆ ಆಚೆ ಇದ್ದೀನಿ. ಏ ನೀನ್ ಯಾಕೆ ಅಲ್ಲಿಗೆ ಹೋದೆ? ನಾನ್ ಮನೇಲಿಲ್ಲ ಇಡಿಯಟ್. ಆದ್ರೂ ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತ. ಹಾಳಾಗ್ ಹೋಯ್ತು. ಮೊದಲು ಅಲ್ಲಿಂದ ತೊಲಗು. ಮೊದಲೇ ಆ ಟೀಚರ್ ನನ್ನ ಪತ್ತೆದಾರಿಕೆ ಮಾಡಕ್ ಹೊರಟಿದ್ದಾಳೆ. ನೀನೇನಾದ್ರೂ ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ. ಮೊದಲು ಹೊರಟಲ್ಲಿಂದ. ಸರಿ ಅಮ್ಮ ಅವರೇ, ಈಗಲೇ ಹೊರಡ್ತೀನಿ. ಹಲೋ, ಯಾರು ನೀನು? ಏಯ್ ನಿತ್ಕೋ ನಿತ್ಕೋ ನಿತ್ಕೋ, ಇಲ್ಲಾಂದ್ರೆ ಮನೆಯವ್ರನ್ನೆಲ್ಲ ಕರೆದ್ಬಿಡ್ತೀನಿ. ತಪ್ಪು ಮಾಡಿದ್ಮೇಲೆ ಸಿಗಾಕೊಳ್ಳೇಬೇಕು. ನೀವು ಬರೋದ್ರೊಳಗೆ ನಾನೆಲ್ಲ ತಿಳ್ಕೊಂಡಿರ್ತೀನಿ ಅಂದಿತ್ತವ್ರೆ. ಬಾಯ್.
ಅಳು ನಿಲ್ಸು. ಈಗ ಹೇಳ್ತೀಯೋ ಇಲ್ವೋ? ಯಾರು ನೀನು? ಹೇಳ್ತೀಯೋ ಇಲ್ವೋ? ನಾನು ದಾರಿ ತಪ್ಪು ಬಂದ್ಬಿಟ್ಟಿದ್ದೀನಿ. ನಾನು ಬಿಟ್ಬಿಡಿ ಹೊರಟೋಗ್ತೀನಿ. ನಾಟಕ ಮಾಡ್ತೀಯಾ? ನಿಜ ಹೇಳು, ನೀನು ನಂದಿತವ್ರ ತಾನೇ ಹುಡ್ಕೊಂಡು ಬಂದಿದ್ದು? ನಿನಗೂ ಅವ್ರಿಗೂ ಏನು ಸಂಬಂಧ? ಏ ಚಂದ್ರಿ, ನಿನ್ಗೆ ಇವಳು ಗೊತ್ತಾ? ಇಲ್ಲ ಅಕ್ಕ, ದೇವರಣೆಗೂ ನಂಗೆ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ದಿಟ್ಟವಾಗ್ಲೂ ಗೊತ್ತಿಲ್ಲ ಅಕ್ಕ. ಇವಳ ಮುಖನ ನಾನು ಇವತ್ತೇ ನೋಡ್ತಿರೋದು. ಜಾನಕಿ, ನಮಗೂ ಇವಳು ಯಾಕೋ ದಾರಿ ತಪ್ಪನೆ ಬಂದವಳೆ ಅನಿಸ್ತೈತೆ. ಬಿಟ್ಬಿಡವ. ಇಲ್ಲ ಶಾರದಕ್ಕ, ಇವಳು ನಾಟಕ ಮಾಡ್ತಿದ್ದಾಳೆ. ಇವಳನ್ನ ಹೀಗೆ ಕೇಳಿದ್ರೆ ದಾರಿಗೆ ಬರಲ್ಲ. ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ, ಆಗ ನಿಜ ಗೊತ್ತಾಗತ್ತೆ. ಚಂದ್ರಿ, ನಾನು ಫೋನ್ ತಗೊಂಡ್ ಬಾ. ಏ ಚಂದ್ರಿ, ಫೋನ್ ತಗೊಂಡ್ ಬಾ. ಸರಿ. ಪೊಲೀಸ್ ಅವ್ರನ್ನ ಕರ್ಸಿದ್ರೆ ಅವರೇ ಬಂದು ನಿನಗೂ ನಂದಿತವ್ರಿಗೂ ಏನು ಸಂಬಂಧ ಅಂತ ಬಿಡಿಸಿ ಹೇಳ್ತಾರೆ. ಬೇಡ ಮೋರೆ, ನಾನೆಲ್ಲ ಹೇಳ್ಬಿಡ್ತೀನಿ. ಹೇಳು. ನಾನು ಹೇಳು. ನಾನು ನಂದಿತಾ ಅಮ್ಮವ್ರು ನೋಡಕ್ಕೆ ಬಂದೆ. ಅಕ್ಕ ಬಂದ್ರು. ಸವಿತಾ, ಸವಿತಾ ನೀನೇನಿಲ್ಲಿ? ಸುಸಿಮಾ, ಇವಳು ನಿಮ್ಗೆ ಮೊದಲೇ ಗೊತ್ತಾ? ಹ್ಞೂ ಶಾರದಕ್ಕ, ಇವಳು ಪಕ್ಕದೂರವಳು. ಮನೇಲಿ ಏನೋ ಕಷ್ಟ ಅಂತ ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ದಾಳೆ. ಇವಳನ್ನ ನೀವು ಅಲ್ಲ ಜಾನಕಿ, ನಿನಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವಾ? ಸಹಾಯ ಕೇಳಕ್ ಬಂದೋಳು ನನ್ನ ನೋಡಿ ಯಾಕೆ ಓಡಬೇಕು? ದಾರಿ ತಪ್ಪದ್ನೆ ಅಂತ ಸುಳ್ಳು ಯಾಕೆ ಹೇಳಬೇಕಿತ್ತು? ಎಲ್ಲ ನೀನು ನಡ್ಕೊಂಡಿದ್ದ ರೀತಿಯಿಂದ ಜಾನಕಿ. ಮನೆಗೆ ಬಂದವ್ರನ್ನ ಹೆದರ್ಸಿದ್ರೆ ಪಾಪ ಅವ್ರೇನು ಮಾಡ್ತಾರೆ? ಮೊದಲೇ ಏನು ಗೊತ್ತಿಲ್ಲದೆ ಇರೋ ಹೆಂಗಸು ನಿನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡಿರ್ತಾರೆ. ಆದರೂ ನನಗೆ ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಾನು ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ. ಓ ಹೌದಾ? ಸರಿ, ಕಾಲ್ ಮಾಡು ಜಾನಕಿ. ಪೊಲೀಸವ್ರು ಬಂದಾಗ ನಾನು ಹೇಳ್ತೀನಿ. ಆಗ ಅವ್ರು ಯಾರ ಮಾತನ್ನ ಕೇಳ್ತಾರೆ ಅಂತ ಗೊತ್ತಾಗುತ್ತೆ. ಕಾಲ್ ಮಾಡು. ಸುಸಿಮಾ, ಬಿಡಮ್ಮ, ಇದನ್ನೇ ದೊಡ್ಡದು ಮಾಡ್ಕೊಂಡು ಹೋಗೋದು ಬೇಡ, ಬಿಟ್ಟು ಬಿಡು. ಸವಿತಾ, ಬಾ ನನ್ನ ಜೊತೆ.
ಅವಳು ಇಲ್ಲಿ ಬರೋದಕ್ಕೆ ಹೇಳಿದ್ದು? ಅದು ಅಮ್ಮವ್ರು. ಮಾತಾಡಬೇಡ, ಸಾಯಿಸ್ಬಿಡ್ತೀನಿ. ನೋಡು, ನೀನು ಆ ಮುದುಕಿನ ಹುಡುಕ್ತೆ ಹೋದ್ರೂ ಪರವಾಗಿಲ್ಲ. ಆ ಜವಾಬ್ದಾರಿನ ನಾನು ಶಿವಪ್ಪಂಗೆ ಒಪ್ಸಿದ್ದೀನಿ. ಅವನು ಆ ಮುದುಕಿನ ಹುಡ್ಕೋವರೆಗಾದ್ರೂ ಇಂಥ ಕೆಲಸ ಮಾಡದೆ ಒಂದ್ ಕಡೆ ಬಿದ್ದು ಸಾಯಿ. ಹೋಗೆ ಹೋಗೆ. ಜಾನಕಿ, ಅವ್ರು ಪಕ್ಕದೂರಲ್ಲಂತ ಸಸ್ಯಮ್ಮ ಹೇಳೋದಲ್ಲ ಬಿಡು. ಇಲ್ಲ ಸಾಧಕ, ನಂದಿತ ಅವ್ರು ಸುಳ್ಳು ಹೇಳ್ತಿದ್ದಾರೆ. ಅವ್ರು ಬೇರೆನೇನೋ ಮುಚ್ಚಿಡ್ತಾ ಇದ್ದಾರೆ. ಜಾನಕಿ, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಅನ್ಕೊಂಡಿದ್ಯಾ? ನೋಡು, ನಿನಗೆ ನನ್ನ ಮೇಲೆ ಕೋಪ ಇದ್ರೆ ನನ್ನ ಮೇಲೆ ತೀರ್ಸ್ಕೊ. ಆದ್ರೆ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅದಕ್ಕೆ ಯಾಕದ್ಕೆ ಏನಾಯ್ತು? ಅಲ್ಲ, ನಿಮ್ಮ ಕೈಗೆ ಏನಾಗೈತೆ? ಇದು ಬಿಡಿ ಬಾವ, ನಿಮ್ಮ ಹೆಂಡತಿ ಏನು ಮಾಡಿದ್ಲು ಅಂತ ಕೇಳಿ. ಏನು ಹೇಳ್ತಾ ಇದ್ದೀರಾ? ಪಾಠ ಹೇಳ್ಕೊಡೋದು ಮಾತ್ರ ಅಲ್ಲ, ಪಾಠ ಕಲೀಲೂಬೇಕು. ಬಾವಾ, ದೊಡ್ಡವ್ರ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋದನ್ನ ಸ್ವಲ್ಪ ಹೇಳ್ಕೊಡಿ. ದೊಡ್ಡ ಮನೆ ಮರ್ಯಾದೆನ ಕಳಿಯೋಕೆ ಅಂತಲೇ ಬಂದಿದ್ದಾಳೆ ಇವಳು. ಅದಕ್ಕೆ ಮಾತಿನ ಮ್ಯಾಗ ಹೊಸ ನಿಗಾ ಇರಲಿ. ಏನು ಹೇಳ್ತಾ ಇದ್ದೀರಾ ನೀವು? ನಮ್ಮವ್ರು ದೊಡ್ಡ ಮನೆ ಮರ್ಯಾದೆ ಕಳಿಯಕ್ಕೆ ಬರೋದು ಅಂದ್ರೆ ಏನ್ ಅರ್ಥ? ಸರಿಯಾಗಿ ಮಾತಾಡಿ ನೀವು. ಅಯ್ಯೋ ಬಾವಾ, ನಾನೇನು ತಪ್ಪಾಗಿ ಮಾತಾಡಿಲ್ಲ. ಬೇಕಿದ್ರೆ ಶಾರದಕ್ಕನ್ ಕೇಳಿ. ಶಾರದಕ್ಕ, ಹೇಳಿ. ನನ್ನ ಹುಡ್ಕೊಂಡು ಪಕ್ಕದೂರಿಂದ ಒಂದು ಹೆಂಗಸು ಸಹಾಯಕ್ಕೆ ಅಂತ ಬಂದವಳನ್ನ ಜಾನಕಿ ಹೊಡೆದು ಬಡ್ದು ಅವಮಾನ ಮಾಡಿದಾಳೆ. ನೀವೇ ಹೇಳಿ ಬಾವಾ, ದೊಡ್ಡ ಮನೆಗೆ ಸಹಾಯ ಅಂತ ಕೇಳ್ಕೊಂಡು ಬಂದವ್ರನ್ನ ನಾವು ಹೇಗೆ ನೋಡ್ಕೋಬೇಕು? ನಂದಿತವ್ರೆ, ನಾನೇನು ಬೇಕು ಅಂತ ಅವ್ರಿಗೆ ಹೊಡಿಲಿಲ್ಲ. ನಾನು ನೋಡಿದ ತಕ್ಷಣ ಏನೋ ತಪ್ಪು ಮಾಡಿರೋರ ಹಾಗೆ ಓಡೋಕ್ಕೆ ಶುರು ಮಾಡಿದ್ಲು. ಭಯ ಪಡಿಸಿದ್ರೆ ಯಾರೇ ಆದರೂ ಓಡ್ ಹೋಗ್ತಾರಲ್ವಾ ಜಾನಕಿ? ಮನೆಗೆ ಬಂದವ್ರ ಜೊತೆ ವಿನಯದಿಂದ ಮಾತಾಡ್ಬೇಕಲ್ವಾ? ಹೋಗ್ಲಿ ಬಿಡಿ ಬಾವಾ, ನನ್ನ ಮಾತಿಂದ ನಿನ್ನ ಮನ್ಸಿಗೆ ಹರ್ಟ್ ಆಗಿದ್ರೆ ಸಾರಿ ಜಾನಕಿ. ತಪ್ಪು ನಂದೇ ಅಂತಾಗ್ಲಿ. ಸರಿ ಅಮ್ಮವ್ರೆ, ನೀವಂಗೆ ಮಾಡಿದ್ರ? ಅತ್ತಿಗೆ ಹೇಳಿದ ದಿಟ್ಟನ? ರಾಮವ್ರೆ, ಆದರೆ ಅವಳು ನನ್ನ ನೋಡಿದ ಕೂಡಲೇ ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡಿ. ಅತ್ತಿಗೆ ಹೇಳಿದ ದಿಟ್ಟನ? ಹಂಗಾರೆ ತೆಪ್ಪು ನಿಮ್ದೆಯಾ? ಅದಕ್ಕೆ ತಾವು ಕ್ಷಮೆ ಕೇಳಿ. ಏನು ರಾಮವ್ರೆ, ನಾನೇನು ತಪ್ಪು ಮಾಡಿಲ್ಲ. ಅಯ್ಯೋ ಬೇಡ ಬಿಡಿ ಬಾವಾ, ತಪ್ಪು ನಂದೇ ಅಂತಾಗ್ಲಿ, ಬಿಟ್ಬಿಡಿ. ಹಿರಿಯತ್ಗೆ ನಮ್ಮವರೇ ಕ್ಷಮೆ ಕೇಳಿ. ರಾಮವ್ರೆ,
ನಾನು ಯಾಕೆ ಕ್ಷಮೆ ಕೇಳಬೇಕು? ನಾನೇನು ತಪ್ಪು ಮಾಡಿಲ್ಲ.